ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುಂಗಾರು ಆರಂಭವಾದರೂ ಕೊಪ್ಪಳದಲ್ಲಿ ಮಾತ್ರ ಮಳೆ ಕೊರತೆ ಇದೆ. ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವಂತಹ ಹೆಸರು ಬೆಳೆ ಎರೆಹಂಚಿನಾಳ ಗ್ರಾಮದಲ್ಲಿ ಬೆಳೆಗಳು ಒಣಗ್ತಾ ಇವೆ. ಎಲ್ಲ ಕಡೆ ಕೂಡ ಮಳೆ ಆಗ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ಮಳೆ ಕೃಪೆನೇ ತೋರಿಸ್ತಾ ಇಲ್ಲ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳದಲ್ಲಿ ಹೆಸರು ಬೆಳೆದಿದ್ದಾರೆ. ಆದರೆ ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗ್ತಾ ಇವೆ. ಕುಕನೂರು ತಾಲೂಕಿನ ವಿವಿಧೆಡೆ ಮಳೆಯ ಕೊರತೆ ಇದೆ. ತೇವಾಂಶ ಕೊರತೆಯಿಂದಾಗಿ ಹೆಸರು ಬೆಳೆ ಇರ್ಬೋದು, ಜೊತೆಗೆ ಮೆಕ್ಕೆಜೋಳದ ಬೆಳೆ, ಶೇಂಗಾ ಸೇರಿದಂತೆ ಈ ಎಲ್ಲ ಬೆಳೆಗಳು ಕೂಡ ಒಣಗ್ತಾ ಇವೆ. ಆತಂಕದಲ್ಲಿದ್ದಾರೆ ರೈತರು. ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ಆದರೆ ಆ ಬಿತ್ತನೆ ಮಾಡಿದಂಥ ಬೀಜಗಳು ಮೊಳಕೆ ಹೊಡಿತಾ ಇಲ್ಲ, ಅಥವಾ ಕೆಲವೊಂದು ಬೆಳೆಗಳು ಈಗಷ್ಟೇ ಮೊಳಕೆ ಹೊಡೆದಿದ್ರು ಕೂಡ ಬೆಳೆಯೋದಕ್ಕೆ ತೇವಾಂಶ ಇಲ್ಲ, ಒಣಗಿ ಹೋಗ್ತಾ ಇವೆ. ಮಳೆ ಇಲ್ಲದೆ ಕಂಗಾಲಾಗ್ಬಿಟ್ಟಿದ್ದಾರೆ ರೈತರು, ಭೀತಿಯಲ್ಲಿದ್ದಾರೆ. ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದೀವಿ, ಆದರೆ ಕೈಗೆ ಬರುತ್ತೋ ಇಲ್ವೋ ಬೆಳೆ ಅಂತ. ಹೆಸರನ್ನು ಬಿತ್ತನೆ ಮಾಡಿದ್ದಾರೆ, ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳಿಬೇಕು ಅಂತ ಅಂದ್ಕೊಂಡಿದ್ರು ರೈತರು. ಆದರೆ ನೋಡಿ, ಮಳೆ ಇಲ್ಲದೆ ಕಂಗಾಲಾಗ್ಬಿಟ್ಟಿದ್ದಾನೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಕೂಡ ಮಳೆಯ ಕೊರತೆ ಇದೆ. ನೆಲಕ್ಕೆ ವರುಣದೇವನ ಕೃಪೆ ಇಲ್ಲವೇ ಇಲ್ಲ ಕೊಪ್ಪಳದಾದ್ಯಂತ. ಹೀಗಾಗಿ ಜನರು ಈಗ ರೈತರು ಆತಂಕದಲ್ಲಿದ್ದಾರೆ. ಬೇರೆ ಬೇರೆ ಕಡೆ ಮಳೆ ಆಗ್ತಾ ಇದೆ, ಯಥೇಚ್ಛವಾಗಿ ಪ್ರವಾಹನೇ ಆಗ್ತಾ ಇದೆ, ಡ್ಯಾಮ್ಗಳು ಭರ್ತಿ ಆಗ್ತಿವೆ. ಬಟ್ ಕೊಪ್ಪಳದಲ್ಲಿ ಮಾತ್ರ ವರುಣದೇವನ ಕೃಪೆನೇ ಇಲ್ಲ. ಹಳದಿ ರೋಗ ಬಿದ್ದೈತಿ. ಈಗ ಬಿತ್ತಿ ರೈತರು 2 ತಿಂಗಳಾತು, ಮಳಿ ಇಲ್ಲ. ಏನ್ ಬಿತ್ತಿದ್ದು ಕಾದಂಚಿ ಮೇಲೆ ನೀರ್ ಹಾಕಿ ಆಗೈತಿ ಬಾಳ್ವಿ. ಇದ್ ಏನ್ರಿ, ಎಲ್ಲಾ ಬಿತ್ತಿದ್ವಿ ಕರ್ಗಾಗಿ ಹೋಗ್ಯಾವ. ಏನ್ ರೈತರ ಬಾಳ್ವಿ ಯಾವ್ದು ಲಾಭನ ಇಲ್ರಿ. ಗೊಬ್ಬರ ಗುಡ್ಯಾವ ಎಲ್ಲಾ ಹಾಕಿ ಬರ್ತೈತಿ ಮಾಡ್ತೀವಿ, ಏನ್ ಮಳಿ ಆಗಲ್ಲ ಎಳಕ್ ಸರಿಯಾಗಿ. ಏನು ಮಾಡಕಾಲ್ವು. ಹುಟ್ಟಿ ಪೀಕ್ ಒಟ್ಟು ಒಣಗಿ ಹೊಂಟಾವ್ರಿ. ಈಗ 2 ತಿಂಗಳಾತು, ಎಲ್ಲಾ ಒಣಗಿ ಹೋಗ್ಯಾವ್ರು. ರೋಗ ಒಂದ್ ಬಿದ್ದಾವು. ಎಲ್ಲಾ ಫಜಿತ್ ಆಗೈತ್ರಿ ರೈತರ ಬಾಳ್ವಿ. ಏನು ಎದಕ್ ಬರ್ದಾಗೈತಿ ನೋಡ್ರಿ ಬಾಳ್ವಿ. ಈಗ ಒಂದ್ 30,000 ಖರ್ಚಾಗ್ಯಾವ್ರಿ ಅಷ್ಟು ಹೊಲ ಕೂಡಿ. ಎಕರೆಕ್ರಿ ಒಂದ್ 15,000 ರೀ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ರೈತರು ಹೆಸರನ್ನ ಬೆಳಿಲಿಲ್ಲ ಅಂದ್ರೆ ಗ್ರೀನ್ ದಾಲು ಇಲ್ಲ, ಮೂಂಗ್ ದಾಲು ಇಲ್ಲ. ಸದ್ಯ ರೈತರೀಗ ಆತಂಕದಲ್ಲಿದ್ದಾರೆ ಮಳೆ ಬರ್ದೇ ಇರೋದ್ರಿಂದ. ಪರಿಸ್ಥಿತಿ ಹೇಗ್ ಸರಿಪಡಿಸಬಹುದು, ಏನ್ ಕತೆ ಅಂತ? ಸೌಖ್ಯ ಏನಂತಂದ್ರೆ, ಈಗ ರಾಜ್ಯಾದ್ಯಂತ ಬಹಳಷ್ಟು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಇದರಿಂದ ಮಳೆಯಿಂದ ಬಹಳಷ್ಟು ಅವಾಂತರ ಆಗಿರುತ್ತದೆ. ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ಮಳೆರಾಯನ ಕೃಪೆಯಿಂದಾಗಿ ರೈತರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿರ್ತದ್ದು. ಯಾಕಂತಂದ್ರೆ ಇನ್ನು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮ ಸೇರಿದಂತೆ ಬಹಳಷ್ಟು ಭಾಗದ ಅಲ್ಲಿ ಒಣ ಬೇಸಾಯ ಪ್ರದೇಶ ಅಂತ ಹೇಳ್ತೀವಿ. ಆ ಪ್ರದೇಶದಲ್ಲಿ ಮುಂಗಾರು ಮಳೆಯನ್ನ ನೆಚ್ಕೊಂಡು ಬಹಳಷ್ಟು ರೈತರು ಹೆಸರು ಬೆಳೆ, ಶೇಂಗಾ ಸೇರಿದಂತೆ ವಿವಿಧ ಬೆಳೆಗಳನ್ನ ಹಾಕಿದ್ರು ಮತ್ತು ಬೀಜವನ್ನು ಕೂಡ ಬಿತ್ತನೆ ಮಾಡಿದ್ರು. ಮೊದಲು ಏನು ಮುಂಗಾರು ಮಳೆ ಏನಂದ್ರೆ ಅಬ್ಬರಿಸಿತ್ತು. ಆ ಕಾರಣಕ್ಕಾಗಿ ಬೆಳೆದಂತ ಬೆಳೆ ಮೊಳಕೆ ಹೊಡೆದಿತ್ತು. ಆದ್ರೆ ಇದೀಗ ಮಳೆಯ ಅಭಾವ ಮತ್ತು ಸೃಷ್ಟಿ ಆಗಿರೋದ್ರಿಂದ ಇದೀಗ ಬೆಳೆದಂತ ಬೆಳೆಗಳು, ಹೆಸರು ಬೆಳೆ ಇರ್ಬೋದು, ಬಹಳಷ್ಟು ಬೆಳೆಗಳು ಒಣಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತದ್ದು. ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಏನು ತೇವಾಂಶ ಕಳೆದುಕೊಂಡ ರೀತಿ ಹೊತ್ತು ಜಮೀನುಗಳು ಇರುವಂತದ್ದು. ಇದರಿಂದ ರೈತರು ಹೊತ್ತು ಆತಂಕದಲ್ಲಿ ಈಡಾಗಿದ್ದಾರೆ. ಯಾಕಂತಂದ್ರೆ ನಾವು ಮುಂಗಾರು ಮಳೆ ನೆಚ್ಕೊಂಡು ಬಿತ್ತನೆ ಮಾಡಿದ್ವಿ. ಮೊದಲು ಮಳೆ ಚೆನ್ನಾಗಿತ್ತು. ಆದ್ರೆ ಈಗ ಮಳೆ ಆಗ್ಬೇಕಾಗಿತ್ತು. ಆದ್ರೆ ಮಳೆರಾಯನ ಕೃಪೆಯಿಂದಾಗಿ ಸಂಪೂರ್ಣವಾಗಿ ಹೊತ್ತು ಬೆಳೆದಂತ ಬೆಳೆ ಒಣಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತದೆ. ನಾವು ಎಕರೆಗೆ ಏನಂದ್ರೆ 20,000 ರಿಂದ 25,000 ರೂಪಾಯಿ ಹಣವನ್ನು ಸಾಲ ಸೋಲ ಮಾಡಿ ಖರ್ಚು ಮಾಡಿ ಅದು ಬಿತ್ತನೆ ಮಾಡಿದ್ವಿ. ಆದ್ರೆ ಇದೀಗ ಬೆಳೆ ಒಣಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತದ್ದು. ಒಂದು ವೇಳೆ ಈ ವಾರದಲ್ಲಿ ಮಳೆ ಬರ್ದಿದ್ರೆ ಖಂಡಿತವೂ ಕೂಡ ಸಂಪೂರ್ಣವಾಗಿ ಬೆಳೆ ನಾಶವಾಗಲಿದೆ. ಆ ಕಾರಣಕ್ಕಾಗಿ ಒಂದು ವೇಳೆ ಮಳೆರಾಯನ ನಾವು ಕೃಪೆಗಾಗಿ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ವಿ. ಮಳೆರಾಯ ಕೃಪೆ ತೋರ್ಬೇಕು, ಅಂದಾಗ ಮಾತ್ರ ನಮ್ಮ ಬೆಳೆಗೆ ಉಳಿಯಲು ಸಾಧ್ಯ ಅಂತ ಹೇಳಿ
ಹೇಳಿರುತ್ತದೆ. ಅದ್ರ ಜೊತೆಗೆ ಏನಾದ್ರು ಈ ವಾರ ಒಂದ್ ವೇಳೆ ಏನಾದ್ರು ಈ ವಾರ ಅಥವಾ ಇನ್ನೊಂದು 10 ದಿನಗಳಲ್ಲಿ ಮಳೆ ಬರ್ತಿದ್ರೆ ಖಂಡಿತವಾಗ್ಲೂ ಕೂಡ ಸರ್ಕಾರ ನಮಗೆ ನೆರವಿಗೆ ಮುಂದಾಗಬೇಕು. ಯಾಕಂದ್ರೆ ಸಾಲ ಸೋಲ ಮಾಡಿವಾಗಲೇ ನಾವು ಬಹಳಷ್ಟು ಕೈ ಸುಟ್ಕೊಂಡಿರುತ್ತದ್ದು. ಮಳೆರಾಯ ಬರ್ದಿದ್ರೆ ಖಂಡಿತವಾಗ್ಲೂ ಕೂಡ ಇದು ಬರಗಾಲ ಪ್ರದೇಶ ಅಂತೇಳಿ ಘೋಷಣೆ ಮಾಡಿ ನಮ್ಮ ಪರಿಹಾರ ಒದಗಿಸ್ಬೇಕಂತೇಳಿ ಅಲ್ಲಿನ ರೈತರು ಆಗ್ರಹ ಮಾಡಿರುತ್ತದೆ. ಸೌಖ್ಯ. ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ.